ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ. ಸ್ತ್ರೀಯರನ್ನೇ ಹೆಚ್ಚಾಗಿ ಕಾಡುವಂತಹ ಥೈರಾಯ್ಡ್ ಸಮಸ್ಯೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಯಾಕೆ ಇದಕ್ಕೆ ಪರಿಹಾರ ಏನಿದೆ ಹೋಮಿಯೋ ಕೇರ್ನಲ್ಲಿ ಅಂತ ಮಾತಾಡ್ತಾ ಇದ್ವಿ. ಬನ್ನಿ, ಯಾವೆಲ್ಲ ಪರೀಕ್ಷೆಗಳು ಮಾಡಬೇಕು ಅಂತ ಕೇಳೋಣ ಡಾಕ್ಟರ್ ಹತ್ರ. ಸೊ ಡಾಕ್ಟರ್, ಈಗ ಥೈರಾಯ್ಡ್ ಸಮಸ್ಯೆ ಅಂತ ಗೊತ್ತಾಗಿದೆ ಇವಾಗ. ಸೊ ಯಾವೆಲ್ಲ ಪರೀಕ್ಷೆಗಳು ಅತಿ ಮುಖ್ಯವಾಗಿ ಮಾಡ್ಕೋಬೇಕು, ಅದರ ಜೊತೆಗೆ ಯಾವ ಚಿಕಿತ್ಸೆ ಇದೆ ಹೋಮಿಯೋ ಕೇರ್ನಲ್ಲಿ? ನೋಡಿ, ಮುಖ್ಯವಾಗಿ ನಾವು ಥೈರಾಯ್ಡ್ ಅಂತ ಅಂದ್ಬಿಟ್ಟು ಸಸ್ಪೆಕ್ಟ್ ಮಾಡಿದಾಗ ಸೊ ನಾವು ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ತೇವೆ. ಸೊ ಅದರಲ್ಲಿ ಮುಖ್ಯವಾಗಿ T3, T4 ಮತ್ತು TSH ಅನ್ನೋದು ಲೆವೆಲ್ಸ್ನ ನೋಡಬೇಕಾಗತ್ತೆ. ಸೊ ಯೂಶ್ವಲಿ ಈ ಹೈಪೋಥೈರಾಯ್ಡಿಸಮ್ ಕೇಸಲ್ಲಿ TSH ಅನ್ನೋದು ಹೆಚ್ಚಿಗೆ ಇರುತ್ತೆ. ಯೂಶ್ವಲಿ ಈ TSH ನಾರ್ಮಲ್ ಲೆವೆಲ್ಸ್ ಬಂದು 0.4 4.5ವರೆಗೂ ಇರುತ್ತೆ ಯೂನಿಟ್ಸು. ಸೊ ಅದು ಏನಾದರೂ ಹೆಚ್ಚಾಗಿದ್ದರೆ ಅದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತ ಕನ್ಕ್ಲೂಷನಿಗೆ ಬರ್ತೇವೆ. ಸೊ ಇದಲ್ಲದಲ್ಲೇ ಕೆಲವೊಬ್ಬರಿಗೆ ಏನಾದರೂ ಪಿಟ್ಯೂಟರಿ ಗ್ರಂಥಿಲಿ ಏನಾದರೂ ತೊಂದರೆ ಇದ್ದರೆ ಈ ಸಮಸ್ಯೆ ಕಾಣಿಸ್ಕೊಂಡಿರ್ಬಹುದು. ಆ ಥರದ್ದೇನಾದ್ರು ಇದ್ದಲ್ಲಿ ಸೊ ಅಂಥವ್ರಿಗೆ ನಾವು CT ಸ್ಕ್ಯಾನ್ ಕೂಡ ಮಾಡಿಸ್ತೇವೆ. ಸೊ ಅದನ್ನು ನೋಡಿಕೊಂಡು ಕೂಡ ನಾವು ಡಯಾಗ್ನೋಸ್ ಮಾಡ್ತೇವೆ ಒಂದು. ಸೊ ಎರಡನೇದಾಗಿ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದರೆ ಅವ್ರ ಸಿಮ್ಟಮ್ಸ್ ಏನಿದೆ ಅದನ್ನು ಸ್ಟಡಿ ಮಾಡಿ ಮತ್ತು ಫ್ಯಾಮಿಲಿ ಹಿಸ್ಟ್ರಿ ನೋಡ್ತೇವೆ. ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಸಮಸ್ಯೆ ಇದೆಯಾ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸ್ಟಡಿ ಮಾಡಿ ಕೂಡ ಕನ್ಕ್ಲೂಷನಿಗೆ ಬರ್ತೇವೆ. ಸೊ ಟೋಟಲ್ ಆಗಿ ಹೋಮಿಯೋಪತಿಯಲ್ಲಿ ಸೊ ಚಿಕಿತ್ಸೆ ಇದೆ ಅಂತ? ಹೌದು, ಖಂಡಿತವಾಗಿ. ಹೋಮಿಯೋಪತಿಗೆ ಬಂದಾಗ ನಾವು ಆ ಕೇಸ್ನೆಲ್ಲ ಡೀಟೇಲಾಗಿ ಸ್ಟಡಿ ಮಾಡಿಬಿಟ್ಟು ಅವ್ರಿಗೆ ಹೊಂದ್ಕೊಳ್ಳೋಂಥ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತೇವೆ. ಸೊ ಅವಾಗ ಏನಿದೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಅದು ಸರಿಯಾಗ್ತಾ ಬರುತ್ತೆ. ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದೊಂದು ಲೈಫ್ ಸ್ಟೈಲ್ ಡಿಸೀಸ್ ಆಗಿರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ದೀರ್ಘಕಾಲವಾಗಿ ಅವರು ತಗೋಬೇಕಾಗತ್ತೆ. ಸೊ ಆಗ ತಗೊಂಡಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಓಕೆ, ಈಗ ಚಿತ್ರದುರ್ಗದಿಂದ ಜ್ಯೋತಿ ಕರೆ ಮಾಡ್ತಾರೆ. ಜ್ಯೋತಿ, ಹೇಳಿ, ಏನು ಕೇಳಬೇಕಿತ್ತು ಡಾಕ್ಟರ್ ಹತ್ರ? ಸರ್ ನಮಸ್ತೆ ಸರ್. ಹಾಂ, ನಮಸ್ತೆ ಅಮ್ಮ. ನಮ್ಮ ತಂಗಿ ಹೆಸರು ಸುಮಿತ್ರಾ ಅಂತ ಸರ್. ಅವರಿಗೆ ಏಜ್ 23. ಓಕೆ. ಅವ್ರಿಗೆ ಫುಲ್ ಗಂಟ್ಲು ನೋವು ಬರುತ್ತೆ. ಅವಳು 22 ಏಜ್ ಇದ್ರು ಅವಳಿಗೆ ತೂಕ ಕಡಿಮೆ ಇದ್ದಾಳೆ. ಬರೀ 32-33 kg ಇದ್ದಾಳೆ. ಊಟ ಮಾಡಲ್ಲ, ಫುಲ್ ನೋವು ಬರುತ್ತೆ. ಮತ್ತೆ ಮೊನ್ನೆ ಹೋಗಿ ಹಾಸ್ಪಿಟ್ಲಲ್ಲಿ ಕೇಳಿದ್ರೆ ಅವ್ರು ಏನಂತಾರ, ಆಪರೇಷನ್ ಮಾಡಿದ್ರು ನಿಮ್ಗೆ ಹಿಂಗೆ ಇರುತ್ತೆ, ಬಿಸಿನೀರು ಕುಡೀರಿ, ಮಜ್ಜಿಗೆ ಕುಡ್ಬೇಡ್ರಿ, ಮತ್ತೆ ಏನು ಎಣ್ಣೆ ಐಟಮ್ಸ್ ತಿನ್ಬೇಡ್ರಿ ಅಂತ ಹೇಳ್ತಾರೆ. ಅವಳು ಇಷ್ಟು ಏನು ತಿನ್ನಲ್ಲ, ಮತ್ತೆ ನಮ್ಮ ವೀಕ್ನೆಸ್ ಇದ್ದಾಳ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಓಕೆ, ಏನಾದ್ರು ಪರೀಕ್ಷೆ ಮಾಡಿಸಿದ್ರಮ್ಮ? ಅದು ಏನಿಲ್ಲ ಸರ್, ಹಿಂಗ್ ಬಾಯಿ ತೆಗೆದು BP ಟೆಸ್ಟ್ ಮಾಡಿದ್ರು, ಸ್ಲೋ BP ಐತೆ ಅಂದ್ರು. ಮತ್ತೆ ಊಟ ಚೆನ್ನಾಗ್ ಮಾಡ್ರೆ ನಿಮ್ಗೆ ಏನು ರೋಗ ಇರಲ್ಲ, ಈಗ ಆಪರೇಷನ್ ಮಾಡ್ಕೊಂಡಿದ್ರು ಮತ್ತೆ ಇದೇ ನೋವು ಹಿಂಗೆ ಇರುತ್ತೆ, ನಿಮ್ಗೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿ. ಈ ತೊಂದರೆ ಯಾವಾಗ್ಲಿಂದ ಇದೆ ಗಂಟ್ಲು ನೋವು? ಈಗ ಒಂದ್ 5 ತಿಂಗಳಿಂದ ಇದೆ ಸರ್. ಹೌದಾ? ಸೊ ಪ್ರತಿದಿನ ಇರುತ್ತಾ ಅಥವಾ? ಪ್ರತಿದಿನ ಇರಲ್ಲ ಸರ್, ವಾರಕ್ಕೆ ಒಂದ್ಸತಿ ಹಂಗ್ ಬಂದಿದ್ದು ಮತ್ತೆ 3 ದಿನ 4 ದಿನ ನೋವು ಬಾಳ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. ಜ್ವರ ಏನಾದ್ರು ಬರುತ್ತಾ? ಜ್ವರ, ಸುಸ್ತಾಗ್ತಾಳೆ, ಊಟ ಮಾಡಲ್ಲ, ಫುಲ್ ಹೋಗಂತ ಊಟ ಬಿಟ್ಬಿಡ್ತಾಳ. ಜ್ವರನು ಲೈಟ್ ಒಳಗೆ ಜ್ವರ ಇರುತ್ತೆ. ಓಕೆ, ನೋಡಿಮ್ಮ, ನೀವು ಹೇಳ್ತಿರೋದು ನೋಡಿದ್ರೆ ಮೋಸ್ಟ್ಲಿ ಟಾನ್ಸಿಲೈಟಿಸ್ ಕೂಡ ಆಗಿರೋಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ತೊಂದರೆಯಲ್ಲಿ ಈ ಥರ ಪದೇ ಪದೇ ಜ್ವರ ಬರೋದು ಮತ್ತು ಗಂಟ್ಲು ನೋವು ಆಗೋದು. ಸೊ ಆ ಗಂಟ್ಲು ನೋವಿಂದ ಅವ್ರ ಊಟ ಏನು ತಗೊಳ್ದೇ ಇರೋಂಥದ್ದು ಆಗುತ್ತೆ. ಸೊ ಅವಾಗ ಅವ್ರಿಗೆ ವೀಕ್ನೆಸ್ ಆಗೋದು ಅಥವಾ ತುಂಬ ಸುಸ್ತಾಗೋದು, ಈ ಥರ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಸರ್ತಿ ರಕ್ತ ಪರೀಕ್ಷೆ ಮಾಡಿಸಿ ಯಾವ ತೊಂದರೆ ಇದೆ ಅಂತ ನೋಡಿಬಿಟ್ಟು ಅವ್ರಿಗೆ ಸೂಕ್ತವಾಗಿರೋಂಥ ಔಷಧಿ ಕೊಡಿಸ್ಬೇಕಾಗತ್ತೆ. ಆದಷ್ಟು ಬೇಗ ಒಬ್ಬರು ವೈದ್ಯರನ್ನ ಕಾಣಿ. ಓಕೆ, ಈಗ ಚಂದ್ರಕಲಾ ಬೆಂಗಳೂರಿಂದ ಕರೆ ಮಾಡಿದರೆ. ಚಂದ್ರಕಲಾ, ಹೇಳಿ, ಏನು ಕೇಳಬೇಕಿತ್ತು? ಆಕ್ಚುಲಿ ತುಂಬಾ ಟಯರ್ಡ್ ಆಗುತ್ತೆ. ಓಕೆ, ಹೇಳಿ. ಬಾಡಿ ವೇಟ್ ಮಾತ್ರ ಲೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಡಾಕ್ಟರ್. ಏಜ್ ಎಷ್ಟು? ಏಜ್ 28. ವೇಟ್ ಎಷ್ಟಿದ್ದೀರಾ? ವೇಟ್ ಇಟ್ ಇಸ್ ಅರೌಂಡ್ 68. ಓಕೆ, ಏನಾದರೂ ರೀಸೆಂಟಾಗಿ ಗೈನ್ ಆಗಿದ್ದುಂಟಾ? ಏನ್ ಡಾಕ್ಟರ್? ವೆಯ್ಟ್ ಏನಾದರೂ ಗೈನ್ ಆಗಿದ್ದೀನಿ ಅಂತ ಅನ್ನಿಸ್ತಿದ್ಯಾ ನಿಮಗೆ? ಹೌದು ಡಾಕ್ಟರ್. ಓಕೆ, ವೆಯ್ಟ್ ಗೇನ್ ಬಿಟ್ಟು ಬೇರೆ ತೊಂದರೆ ಇದೆಯಾ? ವೇಟ್ ಗೇನ್ ಅಂದ್ರೆ ಅದೇ ವೇಟ್ ಗೇನ್ ತುಂಬಾ ಟಯರ್ಡ್ ಆಗುತ್ತೆ, ಮಂಡಿ ಕಾಲೆಲ್ಲ ನೋವುತ್ತೆ. ಬೇರೆ ಇದು ಮೆನ್ಸಸ್ ಏನಾದ್ರು ಇರೆಗ್ಯುಲರ್ ಇದೆಯಾ? ರೆಗ್ಯುಲರ್ ಆಗಿದೆ ಡಾಕ್ಟರ್, ಏನಿಲ್ಲ. ಅಂದ್ರೆ ಸ್ವಲ್ಪ ಡೇಸ್ ಮಾತ್ರ ಲೇಟ್ ಆಗುತ್ತೆ ಅಷ್ಟೇ. ಹೌದಾ? ನೋ ಪ್ರಾಬ್ಲಮ್. ಓಕೆ, ಟೆಸ್ಟ್ ಏನಾದ್ರು ಕ್ಲಿನಿಕ್ ಹೇಳಿ ಡಾಕ್ಟರ್. ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ ಅಮ್ಮ? ಮಾಡಿದೀವಿ. ಥೈರಾಯ್ಡ್ ಮಾಡಿಸಿದ್ದೀರಾ? ಮಾಡಿದೀವಿ. ಆಕ್ಚುಲಿ ನಾನು ಪ್ರೆಗ್ನೆಂಟ್ ಆದಾಗಿಂದ ಸ್ಟಾರ್ಟ್ ಆಗಿದ್ದು. ಓಕೆ. ಸೊ ಅದು ಹಂಗೆ ಇದಾಗಿದೆ. ಸೊ ಟ್ರೀಟ್ಮೆಂಟ್ ಅಂದ್ರೆ ಬೆಳಗ್ಗೆ ಟ್ಯಾಬ್ಲೆಟ್ಸ್ ತಗೊಳ್ತಾನೆ ಇದ್ದೀನಿ. ಓಕೆ. ಸೊ ಅದೇ ನಾನು ಹೇಳಿದಾಗೆ ಇದು ಪೋಸ್ಟ್ಪಾರ್ಟಮ್ ಅಂದರೆ ಆಫ್ಟರ್ ಪ್ರೆಗ್ನೆನ್ಸಿಯಿಂದ ನಿಮಗೆ ಕಾಣಿಸ್ಕೊಳ್ತಿರೋಂಥ ಸಮಸ್ಯೆ ಇದು.
ಡ್ಯೂರಿಂಗ್ ಪ್ರೆಗ್ನೆನ್ಸಿನೇ. ಓಕೆ, ಪ್ರೆಗ್ನೆನ್ಸಿಲಿ ಶುರುವಾಗಿರುತ್ತೆ. ಸೊ ನಂತರ ಅದು ಪ್ರೆಗ್ನೆನ್ಸಿ ನಂತರ ಅದು ಕಂಟಿನ್ಯೂ ಆಗ್ತಾ ಹೋಗೋವಂಥದ್ದು, ಅದನ್ನು ನಾವು ಪೋಸ್ಟ್ ಪಾರ್ಟಮ್ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಇದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಆ ಥೈರಾಯ್ಡ್ ಮಾತ್ರೆ ಕೊಟ್ಟಿದ್ದಾರಲ್ಲ, ಅದು ಲೈಫ್ ಲಾಂಗ್ ತೊಗೋಬೇಕು ಅಂತ ಹೇಳಿದ್ದಾರೆ ಅನಿಸುತ್ತೆ, ನಾನು ಅಂದ್ಕೊತೀನಿ. ಸೊ ಇದು ಜಸ್ಟ್ ಥೈರಾಯ್ಡ್ ಸಪ್ಲಿಮೆಂಟ್ ಅಷ್ಟೇ. ಅಂದರೆ ನಿಮಗೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದೆ, ಸೊ ಅದನ್ನು ನೀವು ಆ ಮಾತ್ರೆ ಮೂಲಕ ತೊಗೊತಾ ಇದ್ದೀರಾ ಅಷ್ಟೇ. ಸೊ ಯಾವುದೇ ರೀತಿಯಾದಂಥ ಉಪಯೋಗ ಆಗ್ತಾಯಿಲ್ಲ ನಿಮಗೆ. ಸೊ ಹೋಮಿಯೋಪತಿಗೆ ಬಂದಾಗ ನಿಮಗೆ ಸೂಕ್ತವಾಗಿರೋಂಥ ಮೆಡಿಸಿನ್ಸ್ ಕೊಟ್ಟಾಗ, ಕಾನ್ಸ್ಟಿಟ್ಯೂಷನ್ಸ್ ಮೆಡಿಸಿನ್ಸ್ ಕೊಟ್ಟಾಗ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡೇ ಓನಾಗಿ ಆ ಥೈರಾಯ್ಡ್ ಹಾರ್ಮೋನ್ಸನ್ನು ಸೆಕ್ರೆಟ್ ಮಾಡೋ ಥರ ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ ಹೋಮಿಯೋಪತಿಕ್ ಮೆಡಿಸಿನ್ಸಿಂದ. ಸೊ ಹಾಗೆ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ದಲೆ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಏನಿರುತ್ತೆ ಅದು ನಾರ್ಮಲಿಗೆ ಬರುತ್ತೆ. ಸೊ ಇವಾಗ ನೀವೇನು ಥೈರಾಯ್ಡ್ ಮಾತ್ರೆ ತೊಗೊಂಡಿದ್ದೀರಾ ಅದು ಕ್ರಮೇಣವಾಗಿ ನಾವು ಕಡಿಮೆ ಮಾಡಿಸ್ತಾ ಬರ್ತೀವಿ. ಎವ್ರಿ 3 ಮಂತ್ಸ್ ಒಂದು ಸತಿ ನಾವು ಥೈರಾಯ್ಡ್ ಚೆಕಪ್ ಮಾಡಿಸಿ, ಸೊ ಅದಕ್ಕೆ ಅನುಗುಣವಾಗಿ ನಾವು ಥೈರಾಯ್ಡ್ ಮಾತ್ರೆನ ನಾವು ಕಡಿಮೆ ಮಾಡಿಸ್ತಾ ಹೋಗ್ತೀವಿ. ಓಕೆ, ಈಗ ಜಯಮ್ಮ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಜಯಮ್ಮ ಹೇಳಿ, ಏನು ಕೇಳಬೇಕಿತ್ತು? ಮೇಡಮ್ ನಂದು ಥೈರಾಯ್ಡ್ ಈಗ ನಾವು ಮದುವೆಗೆ 9 ವರ್ಷ ಆಯ್ತು ಮೇಡಮ್. ತೋರ್ಸ್ಕಂತಲೇ ಇದ್ವಿ. ಅವರು ಹಿಂದೆ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸ್ದಾಗ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದ್ರು. ಥೈರಾಯ್ಡ್ ಟೆಸ್ಟ್ ಮಾಡ್ತಿದ್ವಿ. ಓಕೆ. ಥೈರಾಯ್ಡ್ ಟೆಸ್ಟ್ ಮಾಡ್ತಿದ್ಮೇಲೆ ಈಗ ನಾರ್ಮಲ್ ಸ್ಟೇಜ್ ಬಂದಿದೆ ಅಂತ ಹೇಳಿದ್ರು. ಓಕೆ. ಈಗ ಅದಕ್ಕೆ ಮುಂದೆ ಈ ಮಕ್ಕಳು ಆಗಿಲ್ಲ ಮೇಡಮ್, ಹಂಗಾಗಿ ಅದಕ್ಕೆ ಪ್ರಾಬ್ಲಮ್ ಬೇಕು ಅಂತ ಡಾಕ್ಟರ್ ಮಾತಾಡ್ತಾರೆ. ಓಕೆ, ಮಾತ್ರೆ ಏನಾದ್ರು ತಗೊಂತಿದ್ದೀರಾ ಅಮ್ಮ? ಕಂಟಿನ್ಯೂ ಈಗ ಒಂದು 6 ತಿಂಗಳಿಂದ ತಗೊಂತಾ ಇದೀನಿ ಸರ್. ಹೌದಾ? ಬೇರೆ ಸಮಸ್ಯೆ ಏನಾದ್ರು ಇದೆಯಾ? ಬೇರೆ ಏನಿಲ್ಲ ಸರ್, ಇದೆಲ್ಲ ಟೆಸ್ಟಿಂಗ್ಸ್ ಮಾಡ್ತಿದ್ವಿ. ಎಲ್ಲ ಟೆಸ್ಟಿಂಗ್ಸ್ ಒಳಗೆ ಏನು ಪ್ರಾಬ್ಲಮ್ ಬರ್ಲಿಲ್ಲ. ಥೈರಾಯ್ಡ್ ಒಂದು ಸಮಸ್ಯೆ ಬಂತು. ಆ ಥೈರಾಯ್ಡ್ ಸಮಸ್ಯೆ ಬಂದ್ಮೇಲೆ ಕಂಟಿನ್ಯೂ ಟ್ಯಾಬ್ಲೆಟ್ಸ್ ಕೊಟ್ಟರು ಡಾಕ್ಟರ್, ತಗೊಂತಾ ಇದ್ದೀವಿ. ಓಕೆ. ಅದಕ್ಕೆ ಈಗ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಇವಾಗ. ಓಕೆ. ಮೆನ್ಸಸ್ ಎಲ್ಲ ರೆಗ್ಯುಲರ್ ಇದೆಯಾ ಅಮ್ಮ? ಮೆನ್ಸಸ್ ರೆಗ್ಯುಲರ್ ಇದೆ ಸರ್. ಓಕೆ. ಫಾಲಿಕ್ಯುಲರ್ ಸ್ಟಡಿ ಅನ್ನೋದೊಂದು ಮಾಡ್ತೇವೆ, ಅದು ಮಾಡಿಸಿದ್ದೀರಾ? ಅದೇ ಸರ್, ಹಂಗಾಗಿ ಈಗ ಪ್ರಾಬ್ಲಮ್ ಇದೆ ಅಂತ ಹೇಳಿ ಈಗ IVF ಅಂತ ಹೇಳಿದಾರಲ್ಲ, IVF ಅಂತ ಅಂದ್ಬಿಟ್ಟು ಅದನ್ನ ಪ್ರೆಗ್ನೆನ್ಸಿಗೆ ಇದು ಮಾಡಿದ್ದಾರೆ ಸರ್ ಇವಾಗ. ಹೌದಾ? ಮತ್ತೆ ನೆಕ್ಸ್ಟ್ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು ಅಂತ ಅಲ್ಲ ನೋಡಬೇಕಾಗುತ್ತೆ. ನೋಡಿ, ಈಗ ಥೈರಾಯ್ಡ್ ಲೆವೆಲ್ಸ್ ಒಂದು ನಾರ್ಮಲಿಗೆ ಬಂದ ತಕ್ಷಣ ನಿಮಗೆ ಸಮಸ್ಯೆ ಎಲ್ಲ ಸರಿಯಾಯಿತು ಅಂತ ತಿಳ್ಕೊಳ್ಳೋ ಥರ ಅಲ್ಲ. ಸೊ ನಿಮ್ಮ ಸಿಮ್ಟಮ್ಸ್ ಏನಿದೆ, ಅಥವಾ ನಿಮಗೆ ಈಗ ಮಕ್ಕಳಾಗಿಲ್ಲ ಅಂತ ಹೇಳ್ತಿದ್ದೀರಾ, ಸೊ ಮೆನ್ಸಸ್ ರೆಗ್ಯುಲರ್ ಆಗಬೇಕು ಮತ್ತು ಫಾಲಿಕಲ್ ರಪ್ಚರ್ ಆಗಬೇಕು ಸರಿಯಾದ ಡೇನಲ್ಲಿ, ಆವಾಗ ಮಾತ್ರ ಅದು ಮಗು ಆಗೋ ಸಾಧ್ಯತೆ ಹೆಚ್ಚಾಗಿರೋವಂಥದ್ದು. ಸೊ ಇದೆಲ್ಲ ಪ್ಯಾರಾಮೀಟರ್ಸು ನೋಡಬೇಕಾಗತ್ತೆ. ಅದನ್ನು ನೋಡಿಬಿಟ್ಟು ನಿಮಗೆ ಔಷಧಿ ಕೊಡಬೇಕಾಗತ್ತಮ್ಮ. ಓಕೆ, ಈಗ ಸೌಮ್ಯ ಭದ್ರಾವತಿಯಿಂದ ಕರೆ ಮಾಡಿದ್ರೆ. ಸೌಮ್ಯ ಹೇಳಿ, ಏನು ಕೇಳಬೇಕಿತ್ತು? ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್, ಮತ್ತೆ ಇದು ಥೈರಾಯ್ಡ್ ಬಗ್ಗೆ ನೀವು ಒಳ್ಳೆ ಮಾಹಿತಿ ಕೊಡ್ತಿದ್ದೀರಾ. ಓಕೆ. ಈಗ ಇದ್ರ ಬಗ್ಗೆ ನನಗೆ ಕೆಲವು ಡೌಟ್ಸ್ ಇದೆ. ಇದೀಗ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ರೆಗ್ಯುಲರ್ ಅದನ್ನ ಯೂಸ್ ಮಾಡ್ಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಓಕೆ. ನೀವು ಅದು ಏನಂದ್ರೆ ಅದು ಟೆಂಪ್ರವರಿ ಅದು ಸಜೆಷನ್ಸ್ ಅಂತ ಹೇಳಿದ್ರಿ. ಸೊ ಅದು 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 ಯಾವ ರೀತಿ ವೆಯ್ಟ್ ಲಾಸ್ ಮಾಡಲ್ಲ ಸರ್ ಅದು? ಅಲ್ಲಮ್ಮ, ಟೆಂಪ್ರರಿ ಅಂತ ಅಲ್ಲ ಹೇಳಿದ್ದು. ಸೊ ಇದೊಂದು ಥೈರಾಯ್ಡ್ ಸಪ್ಲಿಮೆಂಟ್ ಅಂತ ಹೇಳ್ತೀನಿ. ಅಂದರೆ ಅದು ಆ ಟ್ಯಾಬ್ಲೆಟ್ ಏನಿದೆ ಅದು ಥೈರಾಯ್ಡ್ ಹಾರ್ಮೋನ್ ಇರೋವಂಥ ಟ್ಯಾಬ್ಲೆಟ್ ಅದು. ಸೊ ನೀವು ಅದನ್ನು ತಗೊಂಡಾಗ ಖಂಡಿತವಾಗಿಯೂ ಥೈರಾಯ್ಡ್ ಲೆವೆಲ್ಸು ನಾರ್ಮಲಿಗೆ ಬರುತ್ತೆ. ಬಟ್ ನಿಮ್ಮ ಸಿಮ್ಟಮ್ಸ್ ಏನಿರುತ್ತೆ ಅದು ಸರಿಯಾಗಬೇಕಾಗತ್ತೆ. ಸರ್, ನಾನು ಅದು ಕಳೆದ 3 ವರ್ಷದಿಂದ ಅದನ್ನ ತಗೊಳ್ತಾ ಇದ್ದೀನಿ. ಯಾವುದೇ ರೀತಿ ವೆಯ್ಟ್ ಇದಾಗ್ತಿಲ್ಲ ಸರ್. ಓಕೆ. ವೆಯ್ಟ್ ಎಷ್ಟಿದ್ದೀರಾ? ವೆಯ್ಟ್ 70 ಇದೀನಿ ಸರ್. 70 ಇದೀನಿ. ವೆಯ್ಟ್ ಗೇನ್ ಬಿಟ್ಟು ಬೇರೆ ತೊಂದರೆ ಏನಾದ್ರು ಇದೆಯಾ? ಬೇರೆ ತೊಂದರೆ ಏನಿಲ್ಲ ಸರ್, ಬೇರೆ ತೊಂದರೆ ಏನಿಲ್ಲ. ಅದೇ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಆಯಾಸ ಆಗತ್ತೆ. ಓಕೆ. ಓಕೆ. ಸೊ ಎಷ್ಟು ವೆಯ್ಟ್ ಗೇನ್ ಆಗಿದ್ದೀರಾ ನೀವು? ಏನ್ ಸರ್? ವೆಯ್ಟ್ ಎಷ್ಟು ಜಾಸ್ತಿ ಆಗಿದ್ದೀರಾ ಅಮ್ಮ? ಸರ್, ನಾನು ಫಸ್ಟ್ 58 ಇದ್ದೆ. ಈ ಒಂದು 2 ಇಯರ್ಸ್ಗೆ 78 ಆಗಿತ್ತು. ನಂತರ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಸರ್, ಆ ರೀತಿ. ಓಕೆ. ನೋಡಿ, ಈ ಥರ ವೆಯ್ಟ್ ಗೇನ್ ಇದ್ದಲ್ಲಿ ನೀವು ಆದಷ್ಟು ಡಯಟಲ್ಲಿ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ಟುಗೆದರ್ ವಿತ್ ಮೆಡಿಸಿನ್ಸ್ ತೊಗೊಂಡಾಗಲೇ ನಿಮಗೆ ಕಡಿಮೆ ಆಗುವಂಥದ್ದು. ಬರೀ ಒಂದು ಜಸ್ಟ್ ಮೆಡಿಸಿನ್ಸ್ ಒಂದು ತೊಗೊಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೌಮ್ಯ. ಇದು ಒಟ್ಟಾರೆ ಅಂದರೆ ಈಗ ಒಬ್ಬರು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಟಾನ್ಸಿಲೈಟಿಸು ಮತ್ತು ಥೈರಾಯ್ಡು ಅಂತ. ಸೊ ಆ ಕನ್ಫ್ಯೂಷನ್ಸ್ ತುಂಬ ಜನಕ್ಕೆ ಇರುತ್ತೆ, ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಡಯಟ್ ವಿಷಯಕ್ಕೆ ಬಂದಾಗ ಥೈರಾಯ್ಡ್ ಸಮಸ್ಯೆ ಇದ್ರು ಡಯಟ್ ಏನಾದರೂ ಮಾಡಬೇಕಾಗತ್ತಾ ಫುಡ್ ವಿಷಯ? ಮುಖ್ಯವಾಗಿ ನೋಡಿ, ಕಾಲಿಫ್ಲವರ್ ಮತ್ತು ಸ್ಪೈನಾಚ್ ಅಂತ ಏನು ಹೇಳ್ತೀವಿ, ಪಾಲಕ್ ಅಂತಂದು ಮತ್ತು ಪೀನಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರು ಒಳ್ಳೆಯದೇ. ಸೊ ಇದರಲ್ಲಿ ಕಾರ್ಸಿನೋಜನ್ಸ್ ಅನ್ನೋದು ಹೆಚ್ಚಾಗಿರುತ್ತೆ. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡ್ಗೆ ತೊಂದರೆ ಮಾಡುವಂಥದ್ದು. ಸೊ ಅದರಿಂದ ಇಷ್ಟನ್ನು ಅವಾಯ್ಡ್ ಮಾಡಿ, ಜೊತೆಗೆ ರೆಗ್ಯುಲರ್ ಆಗಿ
ಡಯಟ್ ರಿಚ್ ಇನ್ ಪ್ರೋಟೀನ್ಸ್ ವಿಟಮಿನ್ಸ್ ಯಾವ ರೀತಿ ಬ್ಯಾಲೆನ್ಸ್ ಡಯಟ್ ತೊಗೊಳ್ಬೇಕಾಗತ್ತೆ, ರೆಗ್ಯುಲರಾಗಿ ವಾಕಿಂಗ್ ಮಾಡಬೇಕು, ಮತ್ತು ಸ್ಟ್ರೆಸ್ ಏನಾದರೂ ಇದ್ದರೆ ಅದನ್ನ ಅವಾಯ್ಡ್ ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿದಾಗ ಖಂಡಿತವಾಗಿಯೂ ನಾರ್ಮಲ್ ಲೆವೆಲ್ಸಿಗೆ ಬರ್ತಾರೆ. ಹಾಗೇನೆ ಒಬ್ಬ ಕಾಲರ್ ಕೇಳಿದ್ರು, ನನ್ನ ವೇಟ್ ಲಾಸ್ ಆಗಲಿಲ್ಲ, ನಾನು ಟ್ಯಾಬ್ಲೆಟ್ 3 ವರ್ಷದಿಂದ ತಗೊಳ್ತಾ ಇದ್ದೀನಿ ಅಂತ. ಸೊ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಥೈರಾಯ್ಡ್ ಇದನ್ನ ಕಂಡೀಷನ್ನ ಇದು ಮಾಡೋದು ಖಂಡಿತವಾಗಿಯೂ. ಡಯಟ್ ಅಂದರೆ ಐ ಮೀನ್ ಎಕ್ಸಸೈಸ್ ಮುಖ್ಯವಾಗಿ ಮಾಡಲೇಬೇಕಾ ಅಂತ? ಖಂಡಿತವಾಗಿಯೂ. ವೆಯ್ಟ್ ಗೇನಲ್ಲಿ ಅಗೇನ್ ಡಿಪೆಂಡ್ಸ್ ಆಗುತ್ತೆ. ಕೆಲವೊಬ್ಬರಿಗೆ ಜಾಯಿಂಟ್ಸ್ ಪೇನ್ ಇರುತ್ತೆ ತುಂಬ, ಸೊ ಅಂಥವ್ರು ವಾಕಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಅಂಥವ್ರಿಗೆ ಆ ಜಾಯಿಂಟ್ಸ್ ಪೇನ್ ಫಸ್ಟ್ ಕಡಿಮೆ ಆಗೋ ಥರ ಮೆಡಿಸಿನ್ಸ್ ಕೊಟ್ಟು ಅದು ಕಡಿಮೆ ಆದ ನಂತರ ಅವ್ರಿಗೆ ವಾಕಿಂಗ್ ಅಡ್ವೈಸ್ ಮಾಡ್ತೇವೆ. ಸೊ ದೇರ್ ಬೈ ಅವಾಗ ಅವರು ಡಯಟಲ್ಲೂ ರಿಸ್ಟ್ರಿಕ್ಷನ್ಸು ಮತ್ತು ಟುಗೆದರ್ ವಿತ್ ವಾಕಿಂಗ್ ಆ್ಯಂಡ್ ಮೆಡಿಸಿನ್ಸ್ ಅವರು ಗ್ರ್ಯಾಜುವಲ್ ಆಗಿ ವೆಯ್ಟ್ನ ಲೂಸ್ ಮಾಡೋವಂಥ ಸಾಧ್ಯತೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥೈರಾಯ್ಡ್ ಸಮಸ್ಯೆ ಬಗ್ಗೆ ಸ್ತ್ರೀಯರಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ, ಅದಕ್ಕೆ ಏನು ಪರಿಹಾರ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಥೈರಾಯ್ಡ್ ಸಮಸ್ಯೆ ಅಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂದರೆ ನಾನಾ ಕಾಯಿಲೆಗಳಿಗೆ ಇದು ಕಾರಣ ಆಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಸ್ಥೂಲಕಾಯತೆ ಇರ್ಬೋದು, ಕೂದಲು ಉದುರೋದಿರ್ಬೋದು, ಅಷ್ಟೇ ಯಾಕೆ ಬಂಜಿತನ, ಸ್ತ್ರೀಯರಲ್ಲಿ ಬಂಜಿತನದ ಸಮಸ್ಯೆಗೂ ಇದು ಕಾರಣ ಆಗುತ್ತೆ. ಸೊ ಥೈರಾಯ್ಡ್ ಅಂದ ತಕ್ಷಣ ಅದನ್ನು ಅಲಕ್ಷ್ಯ ಮಾಡಬಾರ್ದು. ಸೊ ಕೂಡಲೇ ಡಾಕ್ಟರ್ನ ಭೇಟಿ ಮಾಡಿ ಏನಾಗಿದೆ ಅಂತ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಬೇಕು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.